ಸಂಜನಾ ಗಲ್ರಾಣಿ ವಿರುದ್ಧದ ಡ್ರಗ್ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಒಂದು ಸಿಕ್ಕಿರುವಂತದ್ದು. ಸಂಜನಾ ಗಲ್ರಾಣಿ ವಿರುದ್ಧದ ಡ್ರಗ್ ಪ್ರಕರಣ ಖುಲಾಸೆ. ನ್ಯಾಯಾಧೀಶ ಹೇಮಂತ್ ಚಂದನ್ ಗೌಡರ್ ಪೀಠದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಕರಣ ರದ್ದುಗೊಳಿಸಿ ಹೈಕೋರ್ಟ್ ಏಕಸದಸ್ಯ ಪೀಠವನ್ನ ಆದೇಶವನ್ನ ಹೊರಡಿಸಿರುವಂತದ್ದು. ನಿರ್ಮಾಪಕ ಶಿವಕುಮಾರ್ ಅಟ್ ಚಿಪ್ಪಿ ವಿರುದ್ಧದ ಪ್ರಕರಣವು ಈಗಾಗಲೇ ರದ್ದಾಗಿರುವಂತದ್ದು. ಆರೋಪಿ ಸಾಬೀತುಪಡಿಸುವಲ್ಲಿ ತನಿಖಾಧಿಕಾರಿಗಳು ವೈಫಲ್ಯವಾಗಿರೋದ್ರಿಂದ ಇದೀಗ ರದ್ದಾಗಿರುವಂತದ್ದು. ಸಂಜನಾ ಗಲ್ರಾಣಿ ವಿರುದ್ಧದ ಡ್ರಗ್ ಪ್ರಕರಣ ಖುಲಾಸೆ. ನ್ಯಾಯಾಧೀಶ ಹೇಮಂತ್ ಚಂದನ್ ಗೌಡರ್ ಪೀಠದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಕರಣವನ್ನ ರದ್ದುಗೊಳಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿರುವಂತದ್ದು. ನಿರ್ಮಾಪಕ ಶಿವಕುಮಾರ್ ಅಟ್ ಚಿಪ್ಪಿ ವಿರುದ್ಧದ ಪ್ರಕರಣವೂ ಕೂಡ ಇದೀಗ ರದ್ದಾಗಿರುವಂತದ್ದು. ಆರೋಪಿ ಸಾಬೀತುಪಡಿಸುವಲ್ಲಿ ತನಿಖಾಧಿಕಾರಿಗಳ ವೈಫಲ್ಯದಿಂದಾಗಿ ಇದೀಗ ಪ್ರಕರಣ ರದ್ದಾಗಿರುವಂತದ್ದು. ಸಂಜನಾ ಗಲ್ರಾಣಿ ಸ್ಯಾಂಡಲ್ವುಡ್ನಲ್ಲಿ ಒಂದು ಕಾಲದಲ್ಲಿ ಬಹುಬೇಡಿಕೆಯನ್ನ ಹೊಂದಿದ್ದ ನಟಿ ಅಂತಾನೆ ಹೇಳಬಹುದು. ಕನ್ನಡದ ಗಂಡ ಹೆಂಡತಿ, ಜಗನ್, ದಂಡುಪಾಳ್ಯ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದ ನಟಿ ಅಂತಾನೆ ಹೇಳಬಹುದು. 2020ರಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು. 2020ರ ಆಗಸ್ಟ್ 26ರಂದು ಸೆಲೆಬ್ರಿಟಿಗಳು, ಸಿನಿ ನಟ ನಟಿಯರು ಹಾಗೂ ಉದ್ಯಮಿಗಳ ಮಕ್ಕಳು ಡ್ರಗ್ಸ್ ಪಾರ್ಟಿಯನ್ನ ಮಾಡ್ತಿದ್ದಾರೆ ಎಂಬ ಮಾಹಿತಿಯನ್ನ ಆಧರಿಸಿ ಎನ್ಸಿಬಿ ಅಧಿಕಾರಿಗಳು ಬೆಂಗಳೂರಿನ ಕಲ್ಯಾಣ ನಗರದಲ್ಲಿರುವ ರಾಯಲ್ ಸೂಟ್ಸ್ ಹೋಟೆಲ್ ಬಳಿ ದಾಳಿಯನ್ನ ಕೂಡ ಮಾಡಿದ್ರು. ಆಗ ಅಪಾರ ಪ್ರಮಾಣದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದ ಅಧಿಕಾರಿಗಳು ಅನೂಪ್, ರವೀಂದ್ರನ್ ಹಾಗೂ ಡಿ ಅಂಕಿತಾ ಎಂಬ ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಿದ್ರು. ನಂತರ ತನಿಖೆ ವೇಳೆ ಇವರು ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಮಾದಕ ವಸ್ತುಗಳನ್ನ ಪೂರೈಕೆ ಮಾಡಲಾಗ್ತಿತ್ತು ಎನ್ನುವ ಹಿನ್ನೆಲೆಯಲ್ಲಿ ಇವರನ್ನು ಕೂಡ ಬಂಧಿಸಲಾಗಿತ್ತು. ಮಾದಕ ವಸ್ತು ಜಾಲದ ಜೊತೆ ನಂಟು ಹೊಂದಿದ್ದಾರೆ ಎಂಬ ಆರೋಪದಲ್ಲಿ 2020ರ ಸೆಪ್ಟೆಂಬರ್ನಲ್ಲಿ ನಟಿಯರಾದ ಸಂಜನಾ ಗಲ್ರಾಣಿ, ರಾಗಿಣಿ ದ್ವಿವೇದಿ, ನಿರ್ಮಾಪಕ ಶಿವಪ್ರಕಾಶ್ ಸೇರಿದಂತೆ ಹಲವಾರು ಜನರನ್ನ ಬಂಧಿಸಲಾಗಿತ್ತು. ಆದರೆ ಎಫ್ಐಆರ್ ರದ್ದು ಕೋರಿ ಸಂಜನಾ ಹಾಗೂ ಶಿವಪ್ರಕಾಶ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸೋಮವಾರ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಇದೀಗ ಏಕಸದಸ್ಯ ಪೀಠ ಎಫ್ಐಆರ್ ಅನ್ನ ರದ್ದುಗೊಳಿಸಿರುವಂತದ್ದು.